ಇವತ್ತೇನು ತಿಂಡಿ ಮಾಡೋದು? ನೀರುಳ್ಳಿ ಬಜ್ಜಿ ಮಾಡುವ. ನೀರುಳ್ಳಿ ಬಜ್ಜಿ ಮತ್ತೆ ಚಹಾ ಮಾಡುವ. ಮೊದಲಿಗೆ ಚಹಾ ಇಡ್ತೀನಿ. ಚಹಾ ಕುದಿ ಬರ್ತಾ ಇದೆಯಲ್ಲ, ಈಗ ಬಜ್ಜಿಗೆ ಮಿಕ್ಸ್ ಮಾಡ್ತೀನಿ. ಎಲ್ಲ ಹಾಕಿದಲ್ಲ. ಎಸ್, ಎಲ್ಲ ರೆಡಿ ಆಯ್ತು. ಹೋಗಿ ಮಕ್ಕಳನ್ನ ಎಬ್ಬಿಸ್ಬೇಕೆ. ಹೇ ರಮ್ಯಾ, ಬೆಳಿಗ್ಗೆ ಆಯ್ತು, ಎದ್ದೇಳ್ರಿ. ರಮ್ಯಾ, ರಕ್ಷಿತಾ ಇನ್ನೂ ಎದ್ದೇಳಿಲ್ವೇನೆ? ರಕ್ಷಿತಾ, ರಕ್ಷಿತಾ. ಹೋಗಮ್ಮ, ಸ್ವಲ್ಪ ಹೊತ್ತು ಮಲಗ್ತೇನೆ. ಅವಳನ್ನ ಎಬ್ಬಿಸ. ರಮ್ಯಾ, ಹೇ ರಮ್ಯಾ. ಎಷ್ಟು ಬೇಗ ಎದ್ದು ತಿಂಡಿ ಮಾಡಿದ್ರೆ ಏನು ಪ್ರಯೋಜನ? ಈ ಮಕ್ಕಳು ಎಬ್ಬಿಸ್ಬೇಕೆ. ಇವನ್ ಮಲಗಿರೋದು ನೋಡ್ರಿ. ರಮ್ಯಾ, ರಕ್ಷಿತಾ ಹೇಳೋದು ಕೇಳಿ. ನಿಮಗೆ ಕಾಲೇಜ್ಗೆ ಹೊತ್ತಾಯ್ತು, ಗಂಟೆ 7 ಆಯ್ತು. ಬೇಗ ಎದ್ದು ಫ್ರೆಶ್ ಆಗಿ ತಿಂಡಿ ತಿನ್ಲಿಕ್ಕೆ ಬನ್ನಿ, ಹೊರಡಿ ಬೇಗ. ಇನ್ನೂ ಟೈಮ್ ಆಗೋಗಿದೆ, ಇನ್ನೂ ಸ್ವಲ್ಪ ಮಲಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನಿದ್ದೆ ಬರ್ತಿದಮ್ಮ. ಮರ್ಯಾದಿಂದ ಹೇಳ್ತಿದ್ದೀನಿ, ಈಗ ಎದ್ದು ರೆಡಿ ಆಗ್ಲಿಲ್ಲ ಅಂತ ಆದ್ರೆ ಬಂದು ಪೆಟ್ಟು ಹೊಡಿಬೇಕಾಗ್ತದೆ. ಎದ್ರಲ್ಲ, ರೆಡಿಯಾಗಿ ಬರ್ತೀವಿ, ನೀನು ಹೋಗು, ಬೇಗ ಬನ್ನಿ. ಸಮಾಧಾನದಲ್ಲಿ ಹೇಳಿದ್ರೆ ಕೇಳೋದೇ ಇಲ್ಲ ಅಂತವೆ. ಹಬ್ಬ, ನನ್ನ ನಿದ್ದೆ ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ ಕಣೆ. ಅಮ್ಮಂಗೆ ಅವನ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ, ನಾವು ಮಾತ್ರ ಕಾಣೋದು.